ಸ್ನೇಹಿತರೆ ನಮಸ್ಕಾರ. ನಾವು ಇವತ್ತು ಜೇನು ತುಪ್ಪವನ್ನು ಬಳಸಿಕೊಂಡು ಶಿರಾ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ಮೊದಲಿಗೆ ಒಂದು ಇದನ್ನ ಪಾತ್ರೆನ ಗ್ಯಾಸ್ ಮೇಲೆ ಇಟ್ಟು ನೀರು ಹಾಕೋಣ. ಅಳತೆಗೆ ತಕ್ಕಷ್ಟು ಹಾಕೋಬೇಕು. ಅದಾದಮೇಲೆ ನೀರು ಒಂದು ಕುದಿ ಬಂದ ಮೇಲೆ ಅದಕ್ಕೆ ತುಪ್ಪದಲ್ಲಿ ಹುರಿದಿರುವಂಥ ರವೆಯನ್ನು ಹಾಕ್ಕೋಬೇಕು. ಈ ರವೆ ಹಾಕ್ಕೋಬೇಕಾದ್ರೆ ಒಂದು ಗ್ಲಾಸ್ ನೀವು ರವೆ ತೊಗೊಂಡ್ರೆ ಒಂದು ಗ್ಲಾಸ್ ಅಥವಾ 1.5 ಗ್ಲಾಸ್ ನೀರು ಹಾಕಬೇಕು. ಅದಾದ ಬಳಿಕ ಪೂರ್ಣ ಪ್ರಮಾಣದಲ್ಲಿ ಈ ರವೆ ಹಾಕಿದ ಮೇಲೆ ಅದು ಸಜ್ಜಕ ಅಥವಾ ಶಿರಾ ಇದೇನು ಕುದಿಯೋದಾದ ಮೇಲೆ ಸಿಹಿ ನಿಮಗೆ ಎಷ್ಟು ಬೇಕು ಅದಕ್ಕೆ ತಕ್ಕಂಗೆ ನೀವು ಜೇನುತುಪ್ಪವನ್ನು ಹಾಕ್ಕೋಬೇಕು. ನಾನಿಲ್ಲಿ ಅಳತೆ ಇಲ್ಲದೆ ನನ್ನ ಅಂದಾಜಿಗೆ ಹಾಕ್ಕೊಂಡಿದ್ದೀನಿ. ನೀವು ಅಳತೆ ಬೇಕಿದ್ದರೆ 1 ಗ್ಲಾಸ್ ನೀವು ರವೆಯನ್ನು ತೊಗೊಂಡ್ರೆ 1/4 ಗ್ಲಾಸ್ ನೀವು ಜೇನುತುಪ್ಪವನ್ನು ತೊಗೋಬೇಕು. ಸಾಮಾನ್ಯವಾಗಿ ಏನಂದರೆ ಜೇನುತುಪ್ಪವನ್ನು ಯಾವುದೇ ಕಾರಣಕ್ಕೂ ಇದರಲ್ಲೇ ಕುದಿಸಬಾರ್ದು. ನೀವು ಹಾಕಿದ ತಕ್ಷಣವೇ ಜೇನುತುಪ್ಪವನ್ನು ಹಾಕಿದ ತಕ್ಷಣವೇ ನೀವೇನೆಂದರೆ ಅದನ್ನು ಗ್ಯಾಸ್ ಆಫ್ ಮಾಡಿ ಕೆಳಗಿಳಿಸಬೇಕು. ಒಂದು 5 ನಿಮಿಷ ನೀವು ಅದನ್ನು ಆರೋದಕ್ಕೆ ಬಿಟ್ಟರೆ ಅಷ್ಟೊತ್ತಿಗೆ ಜೇನುತುಪ್ಪ ಆಧಾರಿತವಾಗಿರುವಂಥ ಶಿರಾ ನಿಮಗೆ ತಯಾರಾಗ್ತದೆ ಮತ್ತು ಅತ್ಯಂತ ಸ್ವಾದವಾಗಿ ಬರ್ತದೆ. ನೀವು ಬೇಕಿದ್ದರೆ ಇದಕ್ಕೆ ದ್ರಾಕ್ಷಿ, ಗೋಡಂಬಿ ಈ ಥರದ ಇವನ್ನ ತುಪ್ಪದಲ್ಲಿ ಹುರಿದು ಹಾಕ್ಕೊಂಡ್ರೆ ಇನ್ನೂ ಅದು ಸ್ವಾದ ಬರ್ತದೆ. ನಾನು ಇದನ್ನು ತುರ್ತಾಗಿ ಮಾಡಿರೋದ್ರಿಂದ ಇದನ್ನು ಮಾಡಿಲ್ಲ. ನಿಮಗೊಂದು 5 ನಿಮಿಷ ಅಥವಾ 10 ನಿಮಿಷ ನೀವು ಅದನ್ನು ಆರೋದಕ್ಕೆ ಬಿಟ್ಟು ಅಂದರೆ ಅದು ಅರಳೋದಕ್ಕೆ ಬಿಟ್ಟರೆ ನಿಮಗೆ ಜೇನುತುಪ್ಪ ಆಧಾರಿತವಾದಂಥ ಶಿರಾ